ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತೀರ್ಪು ಹಿನ್ನೆಲೆ ಮುಖ್ಯಮಂತ್ರಿ ನಿವಾಸದ ಸುತ್ತ ಹೆಚ್ಚಿನ ಭದ್ರತೆ. ಕಾವೇರಿ ನಿವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ತೀರ್ಪು ಹೊರಬಿದ್ದ ಬೆನ್ನಲ್ಲೇ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತೀರ್ಪು ಹಿನ್ನೆಲೆ ಮುಖ್ಯಮಂತ್ರಿ ನಿವಾಸದ ಸುತ್ತ ಪೊಲೀಸ್ ಭದ್ರತೆ. ಇನ್ನು ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತರ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹೈಕೋರ್ಟ್ ತೀರ್ಪಿನಲ್ಲೇ ಒಂದು ಕಡೆ ಬಿಗಿ ಪೊಲೀಸ್ ಬಂದೋಬಸ್ತ್, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಭೇಟಿಗೆ ದೌಡಾಯಿಸುತ್ತಿರುವ ಆಪ್ತರು ಮತ್ತು ಸಚಿವರು. ಸದ್ಯ ಪ್ರಸ್ತುತ ಇವತ್ತಿನ ಕಾರ್ಯಕ್ರಮಗಳನ್ನು ರದ್ದು ಮಾಡಿ ಕಾವೇರಿ ನಿವಾಸದಲ್ಲಿ ಸಚಿವರ ಜೊತೆ, ಆಪ್ತರ ಜೊತೆ ಹಾಗೂ ಕಾನೂನು ತಜ್ಞರ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿದ್ದಾರೆ. ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ಸುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಕಾವೇರಿ ನಿವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯನ ನೋಡಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಈಗಾಗಲೇ ಸಚಿವರು ಆಪ್ತರು ದೌಡಾಯಿಸಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ DCM ಅವರು ಕೂಡ ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸಿರ್ತಕ್ಕಂಥ ಬಗ್ಗೆ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಅದನ್ನು ಎತ್ತಿ ಹಿಡಿದು ಹೈಕೋರ್ಟ್ ಇವತ್ತು ಆದೇಶವನ್ನು ಮಾಡಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹಾಗಾಗಿ ಸದ್ಯ ಸಿಎಂ ನಿವಾಸ ಕಚೇರಿ ಎದುರು ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಇವತ್ತು ಸಿಎಂ ವಿರುದ್ಧ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಹಾಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಕಾವೇರಿ ನಿವಾಸ ಸಿಎಂ ನಿವಾಸದ ಬಳಿ ಮಾತ್ರವಲ್ಲ, ನಗರದಲ್ಲೂ ಕೂಡ ಒಂದಷ್ಟು ಬಿಗಿ ಪೊಲೀಸ್ ಭದ್ರತೆಗೆ ಈಗಾಗಲೇ ಖಡಕ್ ಸೂಚನೆಯನ್ನು ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಅವರು. ಆ ಹಿನ್ನೆಲೆಯಲ್ಲಿ ಎಲ್ಲ DCPಗಳಿಗೂ ಕೂಡ, ನಗರದ ಪೊಲೀಸ್ ಕಮಿಷನರ್ B ದಯಾನಂದ್ ಅವರು ಎಲ್ಲ ವಲಯದ DCPಗಳಿಗೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇನ್ನು ರಾಜ್ಯಾದ್ಯಂತ ಕೂಡ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಬಂದಿರತಕ್ಕಂಥ ತೀರ್ಪೇನಿದೆ ಅಥವಾ ಹೈಕೋರ್ಟ್ ತೀರ್ಪೇನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಈಗಾಗಲೇ ಖಡಕ್ ಆದೇಶವನ್ನು, ಸೂಚನೆಯನ್ನು DGIGP ಅಲೋಕ್ ಮೋಹನ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂಥ ಪೊಲೀಸ್ ಕಮಿಷನರ್ ಕೊಟ್ಟಿರ್ತಕ್ಕಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಿಎಂ ಕಾವೇರಿ ನಿವಾಸ. ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಒಂದು ಕಡೆ ಬಿಗಿ ಪೊಲೀಸ್ ಭದ್ರತೆ, ಮತ್ತೊಂದು ಕಡೆ ಸಿಎಮ್ಮನ್ನು ಭೇಟಿ ಮಾಡಲಿಕ್ಕೆ ಆಪ್ತರು, ಸಚಿವರು ಕೂಡ ದೌಡಾಯಿಸ್ತಾ ಇದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಈಗ ಚರ್ಚೆ ಮಾಡಲಾಗ್ತಿದೆ. ಇನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಿಎಂ ಜೊತೆ ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಸದ್ಯ ಹೈಕೋರ್ಟ್ನಲ್ಲಿ ಬಂದಿರತಕ್ಕಂಥ ತೀರ್ಪೇನಿದೆ, ಆ ಒಂದು ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು. ಮತ್ತೊಂದು ಕಡೆ ಸದ್ಯ ರಾಜ್ಯದಲ್ಲಿ ಏನು ವಿಪಕ್ಷಗಳು ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಈಗಾಗಲೇ BY ವಿಜೇಂದ್ರ BJP ರಾಜ್ಯಾಧ್ಯಕ್ಷವರೇನು ಆಗ್ರಹ ಮಾಡಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಒಂದು ಟಾಂಗನ್ನು ಕೊಡೋದು, ಉತ್ತರವನ್ನು ಕೊಡೋದು, ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಕ್ಕಂಥದ್ದು. ಮತ್ತೊಂದು ಕಡೆ ರಾಜ್ಯಪಾಲರ ಒಂದು ನಡವಳಿಕೆ ಏನಿದೆ, ರಾಜ್ಯಪಾಲರು ಕೊಟ್ಟಂತಹ ಇತ್ತೀಚಿನ ಸ್ಟೇಟ್ಮೆಂಟ್ಗಳೇನಿದ್ದಾವೆ, ಅಂದರೆ ಸರ್ಕಾರದ ಆದೇಶಗಳಾಗಲಿ, ಸರ್ಕಾರದ ತೀರ್ಮಾನಗಳಾಗಲಿ ಎಲ್ಲವನ್ನು ಕೂಡ ರಾಜ್ಯಪಾಲರು ಪತ್ರದ ಮುಖಾಂತರ ಮಾಹಿತಿ ಕೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಏನು ಕಾಂಗ್ರೆಸ್ ನಾಯಕರು ಈಗಾಗಲೇ ಹೇಳ್ತಾ ಬಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಸರ್ಕಾರ ಒಂದು ಫೈಟ್ ಮಾಡಲಿಕ್ಕೆ ಅಥವಾ ಉತ್ತರವನ್ನು ಕೊಡಲಿಕ್ಕೆ
ತಯಾರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಚರ್ಚೆ ಮಾಡಲಾಗ್ತಾ ಇದೆ. ಇನ್ನು ಸದ್ಯ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ, ನಾಳೆ CLP ಮೀಟಿಂಗನ್ನು ಕೂಡ ಅರೇಂಜ್ ಮಾಡಿರ್ತಕ್ಕಂಥ ಮಾಹಿತಿ. ಶಾಸಕಾಂಗ ಸಭೆಯನ್ನು ಕೂಡ ಕರೀಲಿಕ್ಕೆ ಈಗಾಗಲೇ ಸಿದ್ಧತೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯ ಆಗ್ತಕ್ಕಂಥದ್ದು. ನಾಳೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ CLP ಮೀಟಿಂಗನ್ನು ಆಯೋಜನೆ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ನಿರ್ಧಾರ ಮಾಡಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಸಿಗ್ತಾ ಇರತಕ್ಕಂಥದ್ದು. ಸದ್ಯದ ಅಪ್ಡೇಟ್ ಅದು. ಹೈಕೋರ್ಟು ಏನು ಮೂಢ ಹಗರಣ ಏನಿದು, ಮೂಢ ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಲ್ಲಿ CM ಸಿದ್ದರಾಮಯ್ಯ ವಿರುದ್ಧ ಒಂದು ತೀರ್ಪು ಬಂದಿರತಕ್ಕಂಥದ್ದು. ಅಂದರೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಎತ್ತಿ ಹಿಡಿದಿರ್ತಕ್ಕಂಥ ಹೈಕೋರ್ಟ್ ಸಿದ್ದರಾಮಯ್ಯ ವಿರುದ್ಧದ ಮೂಢ ಹಗರಣದ ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೊ ಹಾಗಾಗಿ ಮುಂದಿನ ಕಾನೂನು ಹೋರಾಟಕ್ಕೆ ಈಗ CM ಸಿದ್ದರಾಮಯ್ಯ ಚಿಂತನೆ ಮಾಡ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹಿರಿಯ ವಕೀಲರ ಜೊತೆ, ಕಾನೂನು ತಜ್ಞರ ಜೊತೆ, ಕಾನೂನು ಸಲಹೆಗಾರರ ಜೊತೆ CM ಸಿದ್ದರಾಮಯ್ಯ ಸುದೀರ್ಘವಾದಂಥ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಈ ನಡುವೆ CM ಸಿದ್ದರಾಮಯ್ಯ ಆಪ್ತರು ಮತ್ತು ಸಚಿವರುಗಳು ಕೂಡ CM ಸಿದ್ದರಾಮಯ್ಯ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಸೊ ಆ ಕಾರಣದಿಂದಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಲಾಗಿದೆ.